ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ಲಾಗ್ಸ್. ನಾನಿವತ್ತು ನನ್ನ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಸ್ಟೋರಿ ಹೇಗಿತ್ತು ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ತಾ ಇರೋದು. ನಾನು ಫಸ್ಟ್ ಪ್ರೆಗ್ನೆನ್ಸಿ ಸ್ಟೋರಿ ಮತ್ತು ಡೆಲಿವರಿ ಸ್ಟೋರಿನ ಹೇಳ್ತಾ ಇದ್ದೀನಿ. ಇವಳು ಎರಡನೇ ಪಾಪು, ನನ್ನ ಮಗಳು. ಹಾಯ್ ಮಾಡ್ತೀನಿ, ಹಾಯ್ ಮಾಡು, ಹಾಯ್ ಸೇ ಹಾಯ್, ಫ್ಲೈಂಗ್ ಕಿಸ್. ನಾನು ಹೇಳ್ತಿರೋದು ನನ್ನ ಫಸ್ಟ್ನೇ ಡೆಲಿವರಿ ಸ್ಟೋರಿ. ನಾವು ಫಸ್ಟು ಪ್ರೆಗ್ನೆನ್ಸಿ ನಾನು ಬೆಂಗಳೂರಲ್ಲಿದ್ದೆ. ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಸೆಪ್ಟೆಂಬರ್ 25. ಅವತ್ತು ನೈಟ್ ಆಗಿತ್ತು. ನಾನು ಊಟ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ. ನನಗೆ ಇದ್ದಕ್ಕಿದ್ದಂಗೆ ವಾಮಿಟಿಂಗ್ ಆಯಿತು. ನಂದು ಪೀರಿಯಡ್ಸು ಸ್ಟಾಪ್ ಆಗಿತ್ತು, ಬಟ್ ನಾನು ಪ್ರೆಗ್ನೆನ್ಸಿದು ಟೆಸ್ಟ್ ಮಾಡಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ವಾಮಿಟ್ ಆಯಿತು. ನಾನು ಹಾಸ್ಪಿಟಲಿಗೆ ಹೋದ್ವಿ. ನಾನು ಯಶವಂತಪುರ BL ಹಾಸ್ಪಿಟಲ್ ಅಂತ ಇತ್ತು, ಅಲ್ಲಿ ತೋರಿಸ್ತಾ ಇದ್ದೆ. ನಾನು ಯಶವಂತಪುರದಲ್ಲಿ, ನಾವು ಮೊದಲು ಬೆಂಗಳೂರಲ್ಲೇ ಇದ್ವಿ. ಆವಾಗ ಅಲ್ಲಿ ಯಶವಂತಪುರದಲ್ಲಿ BL ಹಾಸ್ಪಿಟಲ್ ಅಂತ ಇತ್ತು, ಅಲ್ಲಿ ತೋರಿಸಿದ್ವಿ. ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರು. ಆಮೇಲೆ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಯಿತು. ಆಮೇಲೆ ನಾನು ಅವಾಗ ತೀರಾ ಸಣ್ಣ ಬೇರೆ ಇದ್ದೆ. ನಾನು ಆವಾಗ ಒಬ್ಬರು ಡಾಕ್ಟ್ರು ಸಜೆಷನ್ ಕೂಡ ಮಾಡಿದರು, ಬೇಡ ಇವಾಗಲೇ ಮಕ್ಕಳು ತುಂಬ ಸಣ್ಣ ಇದ್ದೀರಾ ನೀವು. ನಾನು ಅವಾಗ ಮದುವೆ ಆದಾಗ 38 kg ಇದ್ದೆ ನಾನು. ಅದಕ್ಕೆ ಬೇಡ ಅಂತ ಒಬ್ಬರು ಡಾಕ್ಟ್ರು ಬೇರೆ ಹೇಳಿದರು ನನಗೆ. ಆದರೂ ಪ್ರೆಗ್ನೆಂಟ್ ಆಯಿತು. ಅಯ್ಯೋ ದೇವ್ರು ಕೊಟ್ಟಿರೋದು, ಏನಕ್ಕೆ ಸುಮ್ಮನೆ ನಾವು ನಮ್ಮ ಕೈಯಾರೆ ಇದು ಮಾಡಬೇಕು ಅಂತ, ಬೇಡ ನಮಗಿರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಆಮೇಲೆ ನನಗೆ ಹಿಂಗೆ ಪ್ರೆಗ್ನೆನ್ಸಿ ಜರ್ನಿ ಹೋಗ್ತಾ 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 ನನಗೆ ತುಂಬ ಅಂದರೆ ತುಂಬ ವಾಮಿಟಿಂಗ್. ನನಗೆ ಏನು ತಿಂದರೂ ಕೂಡ ವಾಮಿಟಿಂಗ್ ತುಂಬ ವಾಮಿಟಿಂಗ್ ಇತ್ತು. ಆವಾಗ ನನಗೆ ಮಸಾಲೆ ಐಟಮ್ ಪಲಾವ್ ಅಂತೂ ನನಗೆ ಆಗ್ತಾನೇ ಇರಲಿಲ್ಲ. ಪಲಾವ್ ಮಸಾಲೆ ಐಟಮ್ಗಳು ಏನೇನಿತ್ತು ನನಗೊಂಚೂರು ಆಗ್ತಾ ಇರಲಿಲ್ಲ. ಸ್ವಲ್ಪ ಹೋಟೆಲಿಂದ ತರಿಸ್ಕೊತಿರ್ತಾಯಿದ್ವಿ. ನಮ್ಮನೆ ಪಕ್ಕನೇ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಇದ್ದರು, ಅವ್ರ ಮನೇಲಿ ಸ್ವಲ್ಪ ಮಾಡಿಕೊಡ್ತಿದ್ರು, ಅದನ್ನು ಸ್ವಲ್ಪ ತಿನ್ಕೋತಾ ಇದ್ದೆ. ಆದರೆ ನನ್ನ ಪ್ರೆಗ್ನೆನ್ಸಿಲಿ ಮಾತ್ರ ಏನೇ ತಿಂದರೂ ಕೂಡ ವಾಮಿಟಿಂಗ್ ಇತ್ತು. ಆಮೇಲೆ 5 ಮಂತ್ ಪ್ರೆಗ್ನೆನ್ಸಿಲಿ ನನಗೇನಾಯಿತು, ಸ್ಕ್ಯಾನಿಂಗ್ ಮಾಡಿದ್ರು. ಆವಾಗ 450 450 ಗ್ರಾಮ್ ಇತ್ತು ಪಾಪು. ಆವಾಗ ಏನು ಮಾಡಿದ್ರು, ಸ್ಕ್ಯಾನಿಂಗಲ್ಲೆಲ್ಲ ನೋಡಿಬಿಟ್ಟು 450 ಗ್ರಾಮ್ ಇದೆ, ಇಷ್ಟು ಸಣ್ಣ ಇದೆ ಮಗು, ಇಲ್ಲ ನೀನು ಸರಿಯಾಗಿ ತಿಂತಾ ಇಲ್ಲ, ಹಾಗೆ ಹೀಗೆ ಅಂತ ಫ್ಯಾಮಿಲಿ ಕಡೆಯಿಂದ ಬೈಗಳ ಸ್ಟಾರ್ಟ್ ಆಯಿತು. ಆಮೇಲೆ ನಾನೇನು ಮಾಡಿದೆ, ನಾನು ಇಲ್ಲ ನಾನು ತಿನ್ನಬೇಕು ಚೆನ್ನಾಗಿ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ, ಮನಸ್ಸಲ್ಲಿ ನಾನೇ ಅಂದ್ಕೊಂಡೆ. ಮುದ್ದೆ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಶುರುವಾದೆ. ಆದರೆ ಮುದ್ದೆನೂ ವಾಮಿಟಿಂಗ್ ಆಗ್ತಿತ್ತು. ಅದು ಹಿಂಗೆ ಉಂಡೆ ಮಾಡ್ಕೊಂಡು ತಿಂತಾ ಇದ್ವಲ್ಲ, ಅದೇನಾಗ್ತಿತ್ತು, ವಾಮಿಟಿಂಗ್ ಬರ್ಬೇಕಾದ್ರೆ ಅದು ಬರೋಕ್ಕೆ ಸಖತ್ತು ಹಿಂಸೆ ಆಗ್ತಿತ್ತು. ನನಗೆ ಸಖತ್ತು ಸಂಕಟ ಆಗ್ತಿತ್ತು. ಒಂದು ಲೋಟ ನೀರು ಕುಡಿದ್ರೂ ಕೂಡ ನನಗೆ ಆವಾಗ ವಾಮಿಟಿಂಗ್ ಆಗ್ತಿತ್ತು. ತುಂಬ ಅಂದರೆ ತುಂಬ ವಾಮಿಟಿಂಗ್ ಆಗ್ತಿತ್ತು. ನಾನು ಈವನ್ ಡೆಲಿವರಿಗೆ ಹೋಗಬೇಕಾದ್ರೂ ಕೂಡ ನಾನು ವಾಮಿಟ್ ಮಾಡಿಕೊಂಡೇ ನಾನು ಡೆಲಿವರಿಗೆ ಹೋಗಿದ್ದು, ಹಂಗಾಯಿತು. ಆ ಟೈಮಲ್ಲಿ ನನಗೆ ತುಂಬ ವಾಮಿಟಿಂಗ್ ಇದ್ದಿದ್ದರಿಂದ ನಾನು ಏನೂ ಸರಿಯಾಗಿ ತಿನ್ನಲಿಲ್ಲ. ಆಮೇಲೆ ನಾನು 8 ಮಂತ್ಸ್ ಪ್ರೆಗ್ನೆನ್ಸಿಗೆ ಬಂದೆ. ಆವಾಗ ಕೋವಿಡ್ ಶುರುವಾಯಿತು. ಆಮೇಲೆ ಅಲ್ಲಿಂದ ಬೆಂಗಳೂರಿಂದ ಖಾಲಿ ಮಾಡಿಕೊಂಡು ನಾವು ಮನೆ ಖಾಲಿ ಮಾಡಲಿಲ್ಲ. ಬೆಂಗಳೂರಿಂದ ನಾವು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ಇನ್ನೊಬ್ರು ಅಕ್ಕ ಇಲ್ಲೇ ಊರಲ್ಲಿದ್ದರು, ಅಲ್ಲಿಗೆ ಬಂದ್ವಿ. 8 ಮಂತ್ ಪ್ರೆಗ್ನೆನ್ಸಿ ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ ಹೋಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಇವಳು 8 ಮಂತ್ ಪ್ರೆಗ್ನೆಂಟ್ ಬೇರೆ, ಬೇಡ ನಮ್ಮೂರಿಗೆ ಕರ್ಕೊಂಡು ಬಾ ಅಂತ ಅಂದರು. ನಾವು ಅಲ್ಲೇ ಹೋಗ್ಬಿಟ್ಟು ನಮ್ಮ ಅಕ್ಕರ ಮನೇಲಿ ಇದ್ವಿ. ಅಲ್ಲಿ ತುಂಬ ಜನ ಇದ್ದರು. ಆದರೆ ನಮ್ಮ ಬೆಂಗಳೂರು ಕಡೆ ಯಾರ್ಯಾರು ಇದ್ದರು ಅವರೆಲ್ಲ ಬಂದು ಅವ್ರ ಮನೇಲಿ ಸ್ಟೇ ಆದರು. ಆವಾಗ ಏನಾಯಿತು, ನಮಗೆ ಒಂಥರ ಎಂಜಾಯ್ಮೆಂಟು, ಕಾರ್ಡ್ಸ್ ಆಡೋದು, ಈ ಥರ ಎಲ್ಲ ಇತ್ತು. 8 ಮಂತ್ ಪ್ರೆಗ್ನೆನ್ಸಿಲಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಆವಾಗ ಕೊರೋನಾ ಇತ್ತು ಅನ್ನೋದು ಒಂದು ಫೀಲ್ ಇತ್ತು. ಬಟ್ ಏನಾಯಿತು, ಅವರೆಲ್ಲ ಇದ್ರಲ್ಲ, ಒಂಥರ ಹ್ಯಾಪಿಯಾಗಿದ್ದೆ, ಖುಷಿಯಾಗಿದ್ದೆ, ಚೆನ್ನಾಗಿತ್ತು. ಹಳ್ಳಿ ಕಡೆ ಬೇರೆ ಅಲ್ವಾ, ಗೇಮ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ವಿ. ಆಮೇಲೆ 8 ಮಂತಲ್ಲಿ ಒಂದ್ಸಲ ಇಲ್ಲ ಬೆಂಗಳೂರಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಮತ್ತೆ ಅದೇ ಹಾಸ್ಪಿಟಲಿ BL ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಹೋದ್ವಿ, ಇಲ್ಲ ನೀರು ಕಡಿಮೆ ಇದೆ, ವಾಟರ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಡ್ರಿಪ್ಸ್ ಎಲ್ಲ ಹಾಕಿದ್ರು. ಇಲ್ಲ ನೀವು ಎಲ್ಲೂ ಹೋಗೋ ಆಗಿಲ್ಲ, ಇಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿದ್ರು. ಬೆಂಗಳೂರಲ್ಲೇ ಇರಿ, ಯಾವಾಗಾದ್ರೂ ಡೆಲಿವರಿ ನೋವು ಸ್ಟಾರ್ಟ್ ಆಗ್ಬೋದು, ಆವಾಗ ನಿಮಗೆ ವಾಟರ್ ಬೇಡಿ ಕಡಿಮೆ ಇದೆ, ಇಲ್ಲ ಇಲ್ಲೇ ಇರಿ ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ತೋರಿಸ್ಕೊಂಡು ಮತ್ತೆ ಊರಿಗೆ ಬಂದ್ವಿ. ಕಾರಲ್ಲಿ ಹೋಗಿದ್ವಿ, ಮತ್ತು ಊರಿಗೆ ಬಂದ್ವಿ. ಊರಲ್ಲಿ ಹಿಂಗೆ ಒಂದು ಲಾಸ್ಟ್ 8 ಕಂಪ್ಲೀಟ್ ಆಗಿ 9ಗೆ ಬಿದ್ದು 2 ಡೇಸ್ ಅಷ್ಟೇ ಆಗಿತ್ತು ನನಗೆ. ಇನ್ನು 2 ಡೇಸ್ ಅಷ್ಟೇ ಆಗಿದ್ದು.
ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದರೆ ಮಾವಿನಕಾಯಿ ತಿಂದ್ಬಿಟ್ಟು ಮಾವಿನಕಾಯಿಗೆ ಉಪ್ಪು ಖಾರ ಹಾಕೊಂಡು ತಿನ್ಕೊಬಿಟ್ಟು ನನಗೆ ಸ್ವಲ್ಪ ಹೊಟ್ಟೆ ಉರಿ ಥರ ಆಗಿಬಿಟ್ಟು ಒಂದ್ಸತಿ ಒಂದ್ಸಲ ಅಡ್ಮಿಂಟ್ ಆಗಿದ್ವಿ. ಅದಾದಮೇಲೆ ಒಂದು ವಾರಕ್ಕೆ 1 ವೀಕ್ ಕರೆಕ್ಟಾಗಿ ಅದಾದಮೇಲೆ 1 ವೀಕಿಗೆ ನನಗೆ ಡೆಲಿವರಿನೂ ಸ್ಟಾರ್ಟ್ ಆಯಿತು. ಏಪ್ರಿಲ್ 18, 2020 ನನಗೆ ಡೆಲಿವರಿನೂ ಸ್ಟಾರ್ಟ್ ಆಗಿತ್ತು. ಆವಾಗ ಕೋವಿಡ್ ಬೇರೆ ಅಲ್ವಾ. ನೈಟ್ ಒಂದು 6:30 ನನಗೆ ಹೊಟ್ಟೆ ನೋವು ಶುರುವಾಯಿತು. ಆಮೇಲೆ ಇನ್ನೂ ನನಗೆ 8 ತುಂಬಿ 9ಗೆ ಬಿದ್ದು ಬರೀ ಒಂದು 2 or 3 ಡೇಸ್ ಅಷ್ಟೇ ಆಗಿದ್ದಿದ್ದು. ಆಮೇಲೆ ಆಯಿತು ಸಖತ್ತು ಹೊಟ್ಟೆ ಎಲ್ಲ ನೋವಾಗಿ ಶುರುವಾಯಿತು ನನಗೆ. ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಅಂದು. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ತಡೆಯೋಣ ಅಂತ ಅಂದ್ಬಿಟ್ಟು ನಾನೇ ತಡೆದೆ. ಆಮೇಲೆ ನನಗೆ ಸ್ವಲ್ಪ ವಾಟರ್ ಬ್ರೇಕ್ ಆಗೋ ಥರ ಆಯಿತು. ಆಮೇಲೆ ನಾನು ತಡೆದು 6:30ಗೆ ನೋವು ಬಂದಿದ್ದು ತಡೆದು ನಾನೇನು ಮಾಡಿದೆ 9 ಆಮೇಲೆ ಇನ್ನು ಇವಳು ಹೇಳ್ತಾಳೆ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಾರಲ್ಲಿ ಕೂರ್ಸೋಕೆ ಹೋಗ್ತಿದ್ರು. ನಂಗೆ ವಾಮಿಟಿಂಗ್ ಆಯಿತು. ಆಮೇಲೆ ವಾಮಿಟಿಂಗ್ ಆಯಿತು. ಮತ್ತೆ ವಾಮಿಟಿಂಗ್ ಮಾಡಿಸ್ಕೊಂಡು ನನ್ನ ಹಸ್ಬೆಂಡಿಗೆ ಕರ್ಕೊಂಡು ಬಂದರು. ಆಮೇಲೆ ಕಾರಲ್ಲಿ ಹೊರಟ್ವಿ ಹಾಸ್ಪಿಟಲಿಗೆ ಹೋಗಿದ್ದೀನಿ. ನಾನು ಲೇಬರ್ ವಾರ್ಡ್ ಏನಿರುತ್ತೆ ಅಲ್ಲಿಗೆ ಹೋಗಿದ್ದೀನಿ. ನಮ್ಮ ಫ್ಯಾಮಿಲಿ ಹತ್ರ ಡಾಕ್ಟ್ರ್ ಹೇಳ್ತಿದ್ದೆ, ನನಗೆ ಕೇಳಿಸ್ತಿದೆ ಅದು. ಆದರೆ ಏನಂತ ಹೇಳ್ತಿದ್ದಾರೆ ಅಂತಂದರೆ ಡಾಕ್ಟ್ರು, ಮಗು ತೀರಾ ಸಣ್ಣ ಇದೆ, ನಾವು ಅದಕ್ಕೆ ಗ್ಯಾರಂಟಿ ಅಂತ ನಾವು ಕೊಡೋಕ್ಕಾಗಲ್ಲ, ಡೆಲಿವರಿ ಆದಾಗ ಹೇಳ್ತೀವಿ ನಾವು ಅಂತ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲದಲ್ಲೇ ಹೇಳ್ಬೇಕಾಗಿತ್ತು ಡಾಕ್ಟ್ರು. ಬಟ್ ನನಗೆ ಅದಕ್ಕೆ ಕೇಳಿಸ್ತಾ ಇದೆ, ಅವ್ರು ಏನು ಹೇಳ್ತಿದ್ದಾರೆ ಅದೆಲ್ಲ ನನಗೆ ಕೇಳಿಸ್ತಿದೆ. ಅವಾಗ ಕೋವಿಡಲ್ಲಿ ಬೇರೆ ಡಾಕ್ಟ್ರು ಅಷ್ಟೊಂದು ಇರಲಿಲ್ಲ. ಬಟ್ ರಿಲೇಟೆಡ್ ಡಾಕ್ಟ್ರು ಎಲ್ಲ ಪ್ರೆಗ್ನೆನ್ಸಿದು ಮತ್ತು ಡೆಲಿವರಿ ಮಾಡೋರೆಲ್ಲ ಇದ್ದರು. ಆವಾಗ ಇಲ್ಲ ಬೆಳಗ್ಗೆನೇ 4:15 ಇವ್ರಿಗೆ ಡೆಲಿವರಿ ಆಗೋದು. ಆದರೆ ಮಗುನ ನಾವು ಗ್ಯಾರಂಟಿ ಕೊಡಲ್ಲ, ಆ ಮಗು ತುಂಬಾ ಸಣ್ಣ ಇದೆ ಅಂತ ಹೇಳಿದ್ರು. ಆವಾಗ ನಾನು ಏನು ಮಾಡಿದೆ, ತುಂಬ ಅಪ್ಸೆಟ್ ಆಗೋದೆ. ಮತ್ತು ನನಗೆ ಮೆಂಟಲಿ ತುಂಬಾ ತಲೆನೋವಾಗಿ ಸ್ಟಾರ್ಟ್ ಆಗೋಯಿತು. ತುಂಬ ಹೆದ್ರಿಕೊಂಡು ಬಿಟ್ಟಿದ್ದೆ ನಾನು. ಆಮೇಲೆ 1.5 kg, ಅವಾಗ 1.5 kg ಅಂದರೆ ಹಂಗಾರೆ ಇವಾಗ 1,700 2 kg ಇರುತ್ತೆ ಅಷ್ಟೇ ಪಾಪು, ನಾವು ಅಷ್ಟೊಂದೇನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಹಂಗೆ ಅಂತ ಹೇಳ್ಬಿಟ್ರು. ಇಲ್ಲಿ ನಾವು ಊರಿಂದ ಕುಣಿಗಲ್ಲಿಗೆ ಬಂದ್ವಿ ಡೆಲಿವರಿ ಸಪ್ತಗಿರಿ ಹಾಸ್ಪಿಟಲ್ ಅಂತ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ, ಅದರಲ್ಲಿ ಆ ಥರ ಹೇಳಿದ್ರು. ಆಮೇಲೆ ಓಕೆ ಅಂತ ಅಂದರು. ಆಮೇಲೆ ಎಲ್ಲ ಸೈನ್ ಮಾಡಿಸ್ಕೊಂಡ್ರು. ಓಕೆ. ನಮ್ಮ ಹಸ್ಬೆಂಡ್ ಎಲ್ಲ ಫುಲ್ ಗಾಬರಿ ಆಗೋದ್ರು. ಏನು ಹಿಂಗಂತ ಇದ್ದಾರೆ ಇದು ನಮ್ಮ ಫಸ್ಟ್ ಪ್ರೆಗ್ನೆನ್ಸಿ ಬೇರೆ ಅಂತ ತುಂಬ ಖುಷಿಯಾಗಿ ಬೇರೆ ಇದ್ವಲ್ಲ. ಏನಪ್ಪ ಹಿಂಗಾಗೋಯ್ತು. ನಾನು ಇನ್ನೊಂದು ಬೇರೆ ಸೀಮಂತ ಮಾಡಿಸ್ಕೊಳಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬ ಬೇಜಾರಲ್ಲಿ ಬೇರೆ ಇದ್ದೆ. ನನಗೆ 8 ತುಂಬಿ 9 ಇದ್ದು ಒಂದು 2 ಡೇಸ್ ಆದಂಗೆ ನನಗೆ ಡೆಲಿವರಿ ನೋವು ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಸೀಮಂತನೂ ಮಾಡಿಸ್ಕೊಳಕ್ಕಾಗಲಿಲ್ಲ ಅಂತ ತುಂಬ ಬೇಜಾರು ಬೇರೆ ಇತ್ತು. ಏನಪ್ಪ ಹಿಂಗೆ ಬೇರೆ ಹೇಳ್ತಾ ಇದ್ದಾರೆ, ಮಗು ಗ್ಯಾರಂಟಿ ಕೊಡಲ್ಲ ಹಂಗೆ ಅಂತ ಹೇಳ್ತಿದ್ದಾರೆ ಅನ್ನೋದೊಂದು ನನಗೆ ತುಂಬ ಅದು ಒಂದು ಜಾಸ್ತಿ ಸ್ಟ್ರೆಸ್ ಆಗೋಯ್ತು ನನಗೆ. ಹೊಟ್ಟೆ ನೋವು ಬೇರೆ, ಅದರಲ್ಲಿ ಸ್ಟ್ರೆಸ್ ಬೇರೆ, ಡಾಕ್ಟ್ರ್ ಹಿಂಗೆ ಹೇಳಿದ್ರಲ್ಲ ಅಂತ ಬೇರೆ ಒಂದು ನನಗೆ ತಲೆಯಲ್ಲಿ ಕೂತ್ಕೊಬಿಡ್ತು. ಆಮೇಲೆ ನನಗೆ ಜಾಸ್ತಿ ಅಲ್ಲಿ ಹೊಟ್ಟೆ ನೋವು ತಿರೋದ್ರಿಂದ ನನಗೆ ನಮ್ಮ ಮನೆಯವ್ರನ್ನ ಕರಿತಾ ಇದ್ದೀನಿ, ಶಂಕರ ಬಾರೋ ಅಂತ ಇದ್ದೀನಿ. ಅಲ್ಲೆಲ್ಲ ಏನು ಹಸ್ಬೆಂಡ್ ಈ ಥರ ಹೆಸರಿಟ್ಟು ಕರೀತಾರೆ ಗೊತ್ತಾಗಲ್ಲ, ಸುಮ್ಮನೆ ಇರಬೇಕು. ಇಲ್ಲ ಬಾ ನಾನು ಸತ್ತೋಗ್ಬಿಡ್ತೀನಿ ಬಾ ಅಂತ ಅದೊಂದು ನನಗೆ ಒಂಥರ ಫನ್ನಿ ಮೂಮೆಂಟ್ ಅನಿಸುತ್ತೆ ನನಗೆ. ಆದರೆ ಆ ನೋವಲ್ಲಿ ನನಗೆ ನಾನು ಸತ್ತೋಗ್ತೀನಿ ಅನ್ನೋ ಥರ ಇತ್ತು. ಆ ಥರ ಇತ್ತು ನಾರ್ಮಲ್ ಡೆಲಿವರಿ. ಆಮೇಲೆ ಅವ್ರು ಕಳಿಸ್ತಾ ಇರಲಿಲ್ಲ, ಇಲ್ಲ ನೀವು ಬರಬೇಡಿ, ಅವ್ರು ಎಷ್ಟೇ ಕಿರ್ಚ್ಕೊಂಡ್ರು ನೀವು ಬರಬಾರ್ದು ಅಂತ ಹೇಳಿದರು. ಅವ್ರು ಬರಲೇ ಇಲ್ಲ. ಆಮೇಲೆ ಒಬ್ಬರು ಇವರಿದ್ರು ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರು ಕೆಲಸದ ಆಂಟಿಗಳಿರ್ತಾರಲ್ಲ, ಅವ್ರು ನರ್ಸ್ ಅಲ್ಲ, ಕೆಲಸ ಮಾಡ್ತಿರ್ತಾರಲ್ಲ ಅವರು ಆಂಟಿ ನೀರು ಕೊಡಿ ಅಂತ ಕೊಡ್ತಾಯಿದ್ರು. ಕುಡಿಯೋಕ್ಕೆ ನೀರು ಕುಡಿಯೋರೆ ಕೊಡ್ತಾಯಿದ್ರು. ಆಂಟಿ ನಾವು ಒಂದು ಸ್ವಲ್ಪ ನಮ್ಮ ಹಸ್ಬೆಂಡ್ನ ಕರೀರಿ ಅಂದರೆ ಹಿಂಗೆ ಕೂತ್ಕೊಳ್ಳೋರು ಆಂಟಿ. ಒಂದು ಸ್ವಲ್ಪ ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ ಅದಕ್ಕೆ. ಅದೊಂದು ನನಗೆ ಫನ್ನಿ ಮೂಮೆಂಟ್ ಅನ್ನಿಸ್ತಾ ಇತ್ತು. ಅವರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನನ್ನ. ಅಂದರೆ ಸಿಸ್ಟರ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಬಟ್ ಇದೇ ನನಗೆ ಸ್ಟ್ರೆಸ್ ಜಾಸ್ತಿ ಇತ್ತಲ್ಲ, ಮಗು ಗ್ಯಾರಂಟಿ ಕೊಡಲ್ಲ ಹಾಗೆ ಅಂತ ಹೇಳಿದ್ದೊಂದು ಸ್ಟ್ರೆಸ್ ಇತ್ತಲ್ಲ, ಅದಕ್ಕೆ ನನಗೆ ಅದೊಂದು ಮಾತ್ರ ತುಂಬಾ ಬೇಜಾರಿತ್ತು. ಅಂದರೆ ಒಂದು ಸ್ವಲ್ಪ ಹೆದರ್ಕೊಂಬಿಟ್ಟಿದ್ದೆ ನಾನು.
ಆಮೇಲೆ ತುಂಬ ಹೊಟ್ಟೆ ನೋವಾಯಿತು. ನಾನು ತುಂಬ ಅಳ್ತಾ ಇದ್ದೀನಿ, ಕಿರಿಸ್ತಾ ಇದ್ದೀನಿ. ಕೋವಿಡ್ ಬೇರೆ ಅವಾಗ ಜಾಸ್ತಿ ಯಾರನ್ನೂ ಅಲೋ ಬೇರೆ ಮಾಡ್ತಾ ಇರಲಿಲ್ಲ. ಹಾಸ್ಪಿಟಲ್ ಒಳಗಡೆನೂ ಅಷ್ಟೇ, ಎಲ್ಲೂ ಅಷ್ಟೇ ಒಂದು ಸ್ವಲ್ಪ ಸೌಂಡ್ ಮಾಡೋ ಹಾಗೆ ಇರಲಿಲ್ಲ. ನಾನು ತುಂಬ ಕಿರಿಸ್ತಾ ಇದ್ದೀನಿ. ಅಲ್ಲಿ ಇನ್ನೊಬ್ಬರು ಡಾಕ್ಟ್ರು ಇದ್ರಂತೆ, ಅವ್ರು ಇದ್ದಿದ್ರಂತೂ ನನಗೆ ಸಖತ್ ಬೈಯೋರು. ಬಟ್ ಡಾಕ್ಟ್ರು ನನ್ನ ಪುಣ್ಯಕ್ಕೆ ಅವತ್ತು ಇರಲಿಲ್ಲ. ತುಂಬ ಕಿರ್ಚಿಬಿಟ್ಟಿದ್ದೀನಿ. ಈಗ ನಮ್ಮ ಅಕ್ಕವರು ಅಂದರೆ ನಮ್ಮ ಹಸ್ಬೆಂಡವ್ರ ಅಕ್ಕನೇ ನಾನು ನೋಡ್ಕೊಂಡಿದ್ದೆ. ನಮ್ಮ ಅಮ್ಮರು ಕೋವಿಡ್ ಇದ್ದಿದ್ದರಿಂದ ನಮ್ಮ ಅಮ್ಮರೆಲ್ಲ ಬರೋಕ್ಕಾಗಿರಲಿಲ್ಲ ಇಲ್ಲಿಗೆ. ಇಲ್ಲ ಇವಳನ್ನ ಡೆಲಿವರಿ ಆದಮೇಲೆ ಅಮ್ಮನ ಮನೆಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ಇವ್ರು ಹೇಳ್ಕೊಂಡಿದ್ರು. ಆವಾಗ ನಮ್ಮ ಹಸ್ಬೆಂಡವ್ರ ಅಕ್ಕ, ಈಗಲೂ ಈ ಥರ ಮಾಡಿದೆ ನೀನು, ಸಾಧ್ವಿ, ನನ್ನ ಮಗನ ಹೆಸರು ಸಾಧ್ವಿ ಹುಡ್ತಾಗ ನೀನು ಈ ಥರ ಮಾಡಿದ್ದೆ ಅಂತ ಇವಾಗಲೂ ಹೇಳ್ತಾರೆ ಅವರು. ಆ ಥರ ಇತ್ತು. ಆಮೇಲೆ ತುಂಬ ಹೊಟ್ಟೆ ನೋವಿತ್ತು. ಆಮೇಲೆ ಆಯಿತು, ಹೆಂಗೋ ಡೆಲಿವರಿ ಆಯಿತು. 4:30ಗೆ 3:28ಕ್ಕೆ ಬೆಳಗಿನ ಜಾವ ನಂಗೆ ಡೆಲಿವರಿ ಆಯಿತು. ರಾತ್ರಿ 10:30 ಹೋಗಿ ಅಡ್ಮಿಂಟ್ ಆಗಿದ್ದಕ್ಕೆ ಬೆಳಗಿನ ಜಾವ 3:38ರಲ್ಲಿ ನಮ್ಮ ಮಗ ಹುಡ್ತ. ಆಮೇಲೆ ತೂಕ ಹಾಕ್ದಾಗ 2 kg ಇದೆ. 2 kg ಐತಲ್ಲ ಅಂತ ನಂಗೆ ಖುಷಿ ಆದೆ. ಆಮೇಲೆ ಯಾವ ಮಗು ಅಂತ ನನಗೆ ಹೇಳಲೇ ಇಲ್ಲ. ಅಲ್ಲಿ ಕರೆಂಟಲ್ಲಿ ಇಟ್ಬಿಟ್ಟಿದ್ರು. ಕರೆಂಟಲ್ಲಿ ಇರ್ತಾ ನಾನು ಬಗ್ಗಿ ನೋಡ್ತಿದ್ದೆ, ಯಾವ ಮಗುನ ಅಂತ. ಅವರು ಸ್ಟಿಚಸ್ ಎಲ್ಲ ಹಾಕ್ಬೇಕಾಗಿತ್ತಲ್ಲ, ನಾನು ನಾರ್ಮಲ್ ಡೆಲಿವರಿನೇ ಆಗಿದ್ದು, ಸ್ಟಿಚಸ್ ಎಲ್ಲ ಹಾಕ್ಬೇಕಾಗಿತ್ತಲ್ಲ, ಅವರು ಅದು ಪ್ರೊಸೆಸಿಂಗ್ ಮಾಡ್ತಾಯಿದ್ರು. ಆಮೇಲೆ ನಾನು ಆ ಮಗುನ ನೋಡ್ತಾನೇ ಇದ್ದೆ. ಆಮೇಲೆ ನಮ್ಮ ಹಸ್ಬೆಂಡವ್ರ ಹತ್ರ ಕರ್ಕೊಂಡೋಗಿ ತೋರಿಸ್ಕೊಂಡು, ಅವಾಗ ಯಾರಿಗೂ ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ, ಕೋವಿಡ್ ಇದ್ರಿಂದ ಯಾರಿಗೂ ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ. ಹಂಗೆ ತೋರಿಸ್ಕೊಬಿಟ್ಟು ತಂದುಬಿಟ್ಟು ಕರೆಂಟಲ್ಲಿ ಇಟ್ಟಿದ್ರು. ಆಮೇಲೆ ನಂದು ಎಲ್ಲ ಮುಗೀತು. ಬೆಳಗ್ಗೆ ವಾರ್ಡಿಗೆ ನನ್ನನ್ನು ಶಿಫ್ಟ್ ಮಾಡಿದ್ರು. ಆ ಮೂಮೆಂಟು ಚೆನ್ನಾಗಿತ್ತು. ಬಟ್ ನನಗೆ ಪಾಪುನ ಕೊಡಲಿಲ್ಲ. ಬೆಳಗ್ಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಖುಷಿಯಾಗಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆಲ್ಲ ಮಗುನ ತೋರಿಸಿ ಕರ್ಕೊಂಡು ಬಂದ್ರಲ್ಲ, ಅವಾಗ ಗಂಡು ಮಗು ಆಯಿತು ಕಣಪ್ಪ, ತುಂಬಾ ಚೆನ್ನಾಗಿದೆ ಮಗು ಅಂತ ಹೇಳಿದ್ರು. ಅಪ್ಪ ದೇವ್ರೆ ಅಂತಂದ್ಬಿಟ್ಟು ಸುಮ್ಮನೆ ಆದೆ. ಬೆಳಗ್ಗೆ ಕೊಡಲೇ ಇಲ್ಲ ಮಗುನ. ಏನಕ್ಕೆ ಕೊಡ್ತಾ ಇಲ್ಲ, ಯಾಕೆ ಅಂತಂದರೆ, ಇಲ್ಲ ಕಣಪ್ಪ, ಮಗು ತುಂಬಾ ಸಣ್ಣ ಇದೆ, ಅದರಿಂದಾಗಿ ನಾವು ಕರೆಂಟಲ್ಲಿ ಇಟ್ಟಿದ್ದೀವಿ, ಈಗಲೇ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಓಕೆ ಅಂತೇಳ್ಬಿಟ್ಟು ನಾನು ತುಂಬಿದ್ದೆ. ನನಗೂ ಸ್ವಲ್ಪ ಪೇಯ್ನ್ ಇತ್ತಲ್ವ, ನಾನು ಸುಮ್ಮನೆ ಆಗೋದೆ. ನಾನು ಏನು ಅಲ್ಲಿ ಕೇಳೋಕ್ಕೆ ಹೋಗಲಿಲ್ಲ ಡಾಕ್ಟರ್ನ. ಆಮೇಲೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಆಯ್ತಾ ಫೀಡಿಂಗ್ ಮಾಡೋಕ್ಕೆ ಅಂತ ಕೊಡ್ತಾಯಿದ್ರು ಅಷ್ಟೇ. ಆಮೇಲೆ ಮತ್ತೆ ಕರ್ಕೊಂಡೋಗಿ ಕರೆಂಟಲ್ಲಿ ಇಡೋರು. ಆಮೇಲೆ ನಾವು ಮಾಡಿದ್ದು ಒಂದು ತಪ್ಪು ಏನು ಅಂತಂದರೆ, ಫೀಡಿಂಗ್ನ ನಾವು ಬ್ರೆಸ್ಟಲ್ಲೇ ಮಾಡಿಸ್ಬೇಕಾಗಿತ್ತು. ನಾವೇನು ಮಾಡಿದ್ವಿ, ಪೌಡರ್ ಕೊಟ್ಟಿದ್ರು, ಅದರದ್ದು ಮಿಲ್ಕ್ ಪೌಡರ್ ಬರುತ್ತಲ್ಲ, ಅದನ್ನು ಹಾಸ್ಪಿಟಲ್ ಕಡೆಯಿಂದನೇ ಕೊಟ್ಟಿದ್ರು. ಅದನ್ನು ಬಿಸಿನೀರಲ್ಲಿ ನಾವು ಇದು ಮಾಡಿಬಿಟ್ಟು ಮಗುಗೆ ಸ್ಪೂನಲ್ಲಿ ಕುಡ್ಸೋಕ್ಕೆ ಶುರುವಾದ್ವಿ. ಡಾಕ್ಟ್ರು ಕೇಳಿದಾಗ ನಾವೇನು ಮಾಡಿದ್ವಿ, ಆ ಪ್ರೋಸೆಸ್ನ ನಮ್ಮ ಹಸ್ಬೆಂಡವ್ರ ಅಕ್ಕನೂ ನನಗೆ ಹೇಳಲಿಲ್ಲ. ನನಗೂ ಗೊತ್ತಿಲ್ಲ. ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನಗೆ ಕಂಪ್ಲೀಟ್ಲಿ ಏನೂ ಗೊತ್ತಿಲ್ಲ. ಡಾಕ್ಟ್ರು ಬರೋರು ಯಾವಾಗಲೂ ಬೆಳಗ್ಗೆ ಸಂಜೆ ನೋಡೋಕ್ಕೆ ಅಂತ ಬರೋರು ಡಾಕ್ಟ್ರು. ಆವಾಗ ಬ್ರೆಸ್ಟ್ ಮಿಲ್ಕ್ ಕೊಟ್ರೇನಪ್ಪ? ಹ್ಞೂ ಕೊಟ್ವಿ. ಓಕೆ. ನಾನು 3 days ಆದರೂ ಬ್ರೆಸ್ಟ್ ಮಿಲ್ಕ್ ಕೊಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಕೊಟ್ಟೇ ಇಲ್ಲ. ಆಮೇಲೆ ಅದರಲ್ಲೇ ಕುಡಿಸ್ತಾ ಇದ್ವಿ ಮಗುಗೆ. ನಮ್ಮ ಅಮ್ಮನ ಮನೆಗೆ ಹೋದರೆ ಏನಾಯಿತು, ಮಗು ಎದೆ ಹಾಲನ್ನೇ ಕುಡಿತಾ ಇಲ್ಲ. ನಾವು ಸ್ಪೂನಲ್ಲಿ ಕುಡಿಸಿ ರೂಢಿ ಮಾಡಿಬಿಟ್ಟು ಅದು ಅಂತಲೇ ಅಂತಿದೆ ಹೊರತು ಎದೆನ ಒಂಚೂರು ಕಚ್ಚಿ ಹಾಲು ಕುಡಿತಾನೆ ಇಲ್ಲ ಮಗು. ಆಮೇಲೆ ನಮಗೆ ಇನ್ನೂ ಗಾಬರಿ ಆಗೋಯ್ತು. ಅದು ಮೆಡಿಕಲಲ್ಲಿ ಹೋಗಿ ಕೇಳಿದ್ವಿ, ಅದರದ್ದೊಂದು ಕೊಟ್ಟರು, ಹಾಲು ಎದೆಗೆ ಹಾಕ್ಕೊಂಡು ಕುಡಿಸೋ ಅಂಥದ್ದೊಂದು ಕೊಟ್ಟರು. ಆವಾಗ ಓಕೆ, ಸ್ವಲ್ಪ ದಿವಸ ಆದಮೇಲೆ ಅವನು ಕುಡ್ದ. ಸ್ವಲ್ಪ ದಿವಸ ಅಂದರೆ ಒಂದು 2-3 days ಅದರಲ್ಲೇ ರೂಢಿ ಮಾಡಿ ಆಮೇಲೆ ಅದನ್ನು ಕಚ್ಚಿ ಕುಡಿಯೋಕ್ಕೆ ರೂಢಿ ಆದ. ಅಲ್ಲೊಂದು ನಾವು ಮಿಸ್ಟೇಕ್ ಮಾಡಿದ್ವಿ. ನಾವು ಹಾಸ್ಪಿಟ್ಲಲ್ಲಿ ಇದ್ದಿದ್ದು 3 days ಅಷ್ಟೇ. 3 days ಅವನಿಗೇನಾಯಿತು, 3 days ಕೂಡ ಅವನಿಗೆ ನಾವು ಬ್ರೆಸ್ಟ್ ಮಿಲ್ಕ್ ಕೊಟ್ಟೇ ಇಲ್ಲ. ಅದೊಂದು ನಾವು ತಪ್ಪು ಮಾಡಿದ್ರೆ ನಾನೇ ಹೇಳ್ತಾ ಇದ್ದೀನಿ, ಅದು ನನಗೆ ಗೊತ್ತಿರಲಿಲ್ಲ. ಅದೊಂದು ತಪ್ಪು ಮಾಡಿದ್ವಿ. ಆಮೇಲೆ ಕೋವಿಡ್ ಇದ್ದೋದ್ರಿಂದ ಬಟ್ಟೆ ಸಿಗ್ತಾ ಇರಲಿಲ್ಲ. ಇದಂತೂ ನನಗೆ ಎಷ್ಟು ನೋವುಂಟು ಮಾಡಿತ್ತು ಅಂತಂದರೆ, 8 months 7 ಕಂಪ್ಲೀಟ್ ಆಗಿ 8 monthsಗೆಲ್ಲ ಯಾರು ಬಟ್ಟೆ ಎಲ್ಲ ತೊಗೋತಾರೆ? ಬಟ್ಟೆ ಎಲ್ಲ ತೊಗೊಂಡಿರಲಿಲ್ಲ ನಾವು. 8 monthsಗೆ ಯಾರು ಬಟ್ಟೆ ಎಲ್ಲ ತೊಗೋತಾರೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ನಾನು ತೊಗೊಂಡಿರಲಿಲ್ಲ. ಆಮೇಲೆ ಈ ಕೋವಿಡ್ ಆಗಿ ಯಾವ ಶಾಪ್ಗಳು ಓಪನ್ ಇಲ್ಲ, ಬಟ್ಟೆ ಅಂಗಡಿಗಳು ಓಪನ್ ಇಲ್ಲ. ಆವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ನಮ್ಮ ರಿಲೇಟಿವ್ಸ್ ಅವರು ಬಟ್ಟೆನ ಕೊಟ್ಟಿದ್ದರು
ಪಾಪುಗೆ ಹಾಕಿ ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ಫಸ್ಟ್ ಡೇ ಒಂದು ಸೆಕೆಂಡ್ ಡೇ ಮಾತ್ರ ಹಾಕಿದ್ವಿ, ನಮಗೆ ಬಟ್ಟೆ ಸಿಗದೇ ಇರೋ ಕಾರಣ. ಆಮೇಲೆ ನಾನು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಫಸ್ಟ್ ಪಾಪು ಆಯಿತು, ನನಗೆ ನಾನು ಬಟ್ಟೆನೇ ತೊಗೊಂಡಿಲ್ಲ ನೋಡು, ನಾವು ಬೇರೆಯವ್ರ ಬಟ್ಟೆ ಹಾಕ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬ ಹತ್ಬಿಟ್ಟೆ. ಅವಾಗ ನಮ್ಮ ಹಸ್ಬೆಂಡ್ ಹುಡ್ತಾಗ ಬೇರೆಯವ್ರ ಬಟ್ಟೆನೇ ಹಾಕೋದು, ನೀನು ಸುಮ್ಮನೆ ಇರು, ಹೊಸ ಬಟ್ಟೆ ಯಾರೂ ಹಾಕಲ್ಲ ಅಂತಂದರು. ಬಟ್ ಈಗ ಆ ಥರ ಎಲ್ಲ ಏನಿಲ್ಲ, ಎಲ್ಲ ಹೊಸ ಬಟ್ಟೆನೇ ಹಾಕ್ತಾರೆ. ಆಮೇಲೆ ಅಲ್ಲಿಂದ ಯಾವಾಗ ನಾನು ನಮ್ಮ ಅಮ್ಮನ ಮನೆಗೆ ಬಂದೆ, ಒಂದು 3 days ಆಯಿತು, ನಾವು ಆಂಬುಲೆನ್ಸ್ ಮಾಡ್ಕೊಂಡು ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಅವರಿಗೆ 5000 ಕೊಡ್ಬೇಕು ನೀವು ಅಂತ ಹೇಳಿದ್ರು. 5000 ಕೊಟ್ವಿ. ಕುಣಿಗಲ್ಲಿಂದ ಹಾಸನಿಗೆ ಬಂದ್ವಿ. ಹಾಸನಿಗೆ ಬಂದು ನಮ್ಮ ಪಪ್ಪ ಏನು ಮಾಡಿದ್ರು, ಹಾಸನಿಗೆ ಹೋಗಿ ಬಟ್ಟೆ ಅಂಗಡಿಗಳಿರುತ್ತಲ್ಲ ಅಲ್ಲೇ ಹೋಗ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಓಪನ್ ಮಾಡಿಸಿ ಹೊಸ ಬಟ್ಟೆಗಳನ್ನ ತಂದರು. ಆವಾಗ ಐ ಆಮ್ ಸೋ ಹ್ಯಾಪಿ. ಆಮೇಲೆ ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಗಂಡು ಮಗುನೂ ಆಯಿತು ಅಂತ ಖುಷಿ ಆಯಿತು, ಆಮೇಲೆ ಆರೋಗ್ಯವಾಗಿ ಮಗು ಆಯಿತು ಅಂತಲೂ ಖುಷಿ ಆಯಿತು. ಸಣ್ಣಕ್ಕಿದ್ದ ಬಟ್ ಆರೋಗ್ಯವಾಗಿದ್ದ, ಅದಂತೂ ನಂಗೆ ತುಂಬಾ ಖುಷಿ ಆಯಿತು. ಹೆಂಗೋ ಆರೋಗ್ಯವಾಗಿರೋ ಮಗು ಹುಟ್ಟಿದೆಯಲ್ಲ ಸಾಕು ನನಗೆ ಅಂತಂದ್ಬಿಟ್ಟು. ಡಾಕ್ಟ್ರು ಈ ಥರ ಹೇಳಿದರು, ಗ್ಯಾರಂಟಿ ಕೊಡಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು. ನಂಗೆ ಆರೋಗ್ಯವಾಗಿ ಮಗು ಹುಟ್ಟಿದೆಯಲ್ಲ ಸಾಕು ಅಂತಂದ್ಬಿಟ್ಟು ಅದೊಂದು ತುಂಬ ಖುಷಿ ಆಯಿತು. ಪ್ರೆಗ್ನೆನ್ಸಿ ನಮ್ಮ ಹಸ್ಬೆಂಡ್ ನಾನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಂಥ ಹಸ್ಬೆಂಡ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ನಾನು ತುಂಬ ವಾಮಿಟಿಂಗ್ ಮಾಡಿಕೊಂಡು ಮಲ್ಕೋತಾ ಇದ್ದೆ. ನಾನು ಅಡುಗೆ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಅವಾಗೆಲ್ಲ ಹೋಟೆಲಲ್ಲಿ ತಂದುಕೊಟ್ಟು ಅವರು ಹೋಟೆಲಲ್ಲಿ ತಿಂದ್ಕೊಂಡು ನಾನು ತುಂಬ ಟೇಕ್ ಕೇರ್ ಮಾಡಿದ್ರು. ಅವಾಗೆಲ್ಲ ಅವ್ರಿಗೆ ಇದ್ದಿದ್ದರಿಂದನೇ ನನಗೆ ಅಷ್ಟೊಂದು ಪ್ರೆಗ್ನೆನ್ಸಿ ಅಷ್ಟೊಂದು ಸ್ಮೂತಾಗಿತ್ತು. ತುಂಬ ವಾಮಿಟಿಂಗ್ ಇದ್ದರೂ ಕೂಡ ನನಗೆ ಅಷ್ಟೊಂದು ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಏಕೆಂದರೆ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. ಎಲ್ಲ ಫೀಲಿಂಗ್ಸು ಅವರು ಅರ್ಥ ಮಾಡ್ಕೊತಿದ್ರು. ಈವನ್ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾದರೂ ಅಷ್ಟೇ, ಅವ್ರ ಕೂಡ ಹೋಗಬೇಕಾಗಿತ್ತು, ಅವ್ರ ಜೊತೆನೇ ಬರಬೇಕಾಗಿತ್ತು. ಅಲ್ಲೇ ಮನೆಯಿಂದ ನಮ್ಮದು ಈ ರೋಡಾದರೆ ಪಕ್ಕದ ರೋಡೇ ಹಾಸ್ಪಿಟಲ್ಲು. ಅಷ್ಟಕ್ಕೂ ನಾನು ಹೋಗ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಹಸ್ಬೆಂಡ್. ನಂಗೆ ತುಂಬ ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಥ ಹಸ್ಬೆಂಡ್ ಸಿಕ್ಕಿರೋದು. ಫಸ್ಟು ಹುಟ್ಟಿದಾಗ ನನ್ನ ಮಗ ಬಟ್ಟೆ ತಗೊಳಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಫಸ್ಟ್ ಟೈಮ್ ನೋಡೋಕ್ಕೆ ಬಂದಾಗ ಒಂದು 10-15 ಜೊತೆ ಬಟ್ಟೆನ ತಂದುಕೊಟ್ಟಿದ್ರು ಅವನಿಗೆ. ಆ ಮೂಮೆಂಟ್ ಅಂತ ನನಗೆ ಮರೆಯೋಕ್ಕೆ ಆಗಲ್ಲ. ಇಲ್ಲ, ನೀನು ಅವತ್ತು ಹತ್ತಿದ್ದೆ ಅಲ್ವಾ, ನೋವು ಪಟ್ಟಿದ್ದೆ ಅಲ್ವಾ, ನೋಡು ಇವತ್ತು ನಾನು 10 ಜೊತೆ ತಂದಿದ್ದೀನಿ ಅಂತ ಹೇಳಿ ನನ್ನ ಬೇಜಾರನ್ನೆಲ್ಲ. ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಗೆ ಇದು ಫಸ್ಟ್ನೇ ಮಗು ಆಗಿರೋದ್ರಿಂದ ಇವರು ಮಂತ್ಲಿ ಕೇಕ್ ಕಟ್ ಮಾಡಿಸೋದು, ತುಂಬ ಪ್ರೀತಿ ಮಾಡೋದು ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮಗಂದು ಜರ್ನಿ ಆಫ್ಟರ್ ಡೆಲಿವರಿ ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದೆ. ಒಂದೊಂದು ಮೂಮೆಂಟು ಕೂಡ ನನಗೆ ತುಂಬ ಇಷ್ಟ ಆಗ್ತಿತ್ತು. ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ನಮ್ಮ ಹಸ್ಬೆಂಡ್ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಅವರು ವೀಕ್ಲಿ ಒನ್ಸು ಇಲ್ಲಾಂದರೆ 2 ವೀಕ್ಗೆ ಒಂದು ಸಲ ಆ ಥರ ಬರ್ತಿದ್ರು. ಬಟ್ ನಮ್ಮ ಅಪ್ಪ ನಮ್ಮಮ್ಮನೇ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಕೊರೋನಾ ಒಂದು ಇರಲಿಲ್ಲ ಅಂತಂದಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಬಟ್ ಕೊರೋನಾದಲ್ಲಿ ಹುಟ್ಟಿದ್ದವನು ತುಂಬಾ ಖುಷಿ ಆಯಿತು. ಇಷ್ಟೇ ನನ್ನ ಪ್ರೆಗ್ನೆನ್ಸಿ ಡೆಲಿವರಿ ಸ್ಟೋರಿ ಹೇಗಿತ್ತು ಅಂತಂದರೆ, ಅದರಲ್ಲಿ ನನಗೆ ಅದೊಂದು ಮೂಮೆಂಟ್ ಮಾತ್ರ ನನಗೆ ತುಂಬಾ ಬೇಜಾರು. ಮಗು ಸಣ್ಣ ಇದನ್ನು ಗ್ಯಾರಂಟಿ ಕೊಡಲ್ಲ ಅಂತದ್ದು ಯಾವಾಗ ಹೇಳಿದ್ರು, ಅದೊಂದು ಮೂಮೆಂಟ್ ಮಾತ್ರ ನನಗೆ ತುಂಬಾ ನೋವು ಕೊಟ್ಟಿದ್ದು. ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಇದರಲ್ಲಿ ನಂಗೆ ಅದೊಂದು ಮಾತ್ರ ತುಂಬಾ ಬೇಜಾರು ಕೊಟ್ಟಿದ್ದಂಥ ವಿಷಯ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ, ತುಂಬಾ ಖುಷಿಯಾಗಿ ಇದ್ವಿ. ತುಂಬ ಚೆನ್ನಾಗಿದ್ದ ನನ್ನ ಮಗ, ತುಂಬ ಸುಂದರವಾಗಿದ್ದ. ಓಕೆ, ಇಷ್ಟೇ ನನ್ನ ಡೆಲಿವರಿ ಮತ್ತು ಪ್ರೆಗ್ನೆನ್ಸಿ ಸ್ಟೋರಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆಯಿತಾ? ಓಕೆ, ಬಾಯ್.